ಇನ್ನು ನಾವು ಬಿಜೆಪಿ ಕಾಲದಲ್ಲಿನ ಹಗರಣ ಬಿಚ್ಚಿಟ್ಟಿದ್ದೀವಿ. ಅವರ ಹಗರಣಗಳನ್ನ ಮುಚ್ಚೋದಕ್ಕೆ ಅವರು ಧರಣಿ ಕೂತಿರೋದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವರ ಕಾಲದಲ್ಲಾಗಿರುವಂತಹ ಒಂದು ಹಗರಣಗಳನ್ನ ನಾವು ಬಿಚ್ಚಿಟ್ವಲ್ಲ, ಅದನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿಯಾಗಿ ಧರಣಿ ಮಾಡ್ತಾ ಇರೋದವರು ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರ ಧರಣಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಹಗರಣಗಳ ತನಿಖೆಗೆ ಆದೇಶ ಮಾಡ್ತಿದ್ದೀವಿ, ಸೊ ಅದಕ್ಕೋಸ್ಕರನೇ ಇದು ಹೋರಾಟ ಮಾಡ್ತಿರೋದು ಇವರು ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಅವರು ಯಾಕೆ ಹಗರಣಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ, ಇದನ್ನ ರಾತ್ರಿ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು. ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವ್ರು ಬಿಡಲಿಲ್ಲ. ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ, ಚರ್ಚೆ ಮಾಡೋಣ, ಉತ್ತರ ಕೊಡೋಣ ಅಂತೇಳಿ. ಅವ್ರು ಏನೇನು ಬೇಕೋ ಹೇಳಿದ್ರು, ನಾವು ಹೇಳೋಕ್ಕೆ ಅವರು ಬಿಡಲಿಲ್ಲ. ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು. ಯಾವ ಹಗರಣ ಮಾಡಿಲ್ಲ, ಅದಕ್ಕೆಲ್ಲ ತನಿಖೆ ಆದೇಶ ಮಾಡ್ದೋ. ಅದಕ್ಕೆ ಇಂಥ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ. ಅವನು ಯಾರೋ 89 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಧಿಕಾರಿ, ಉಪ್ಪಿಂದ ನೀರು ಕುಡಿತಾನೆ, ಏನು ಕಾನೂನು ಕ್ರಮ ಕೈಗೊಳ್ಳಬೇಕೋ ನಾವು ತೆಗೆದುಕೊಳ್ತಾ ಇದ್ವಿ, ನಮ್ದೇನು ಅಭ್ಯಂತರ ಏನಿಲ್ಲ. ಸೊ ಅವ್ರದ್ದೆಲ್ಲ ಇತ್ತಲ್ಲ, ಅದನ್ನು ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತೇಳಿ ಇವತ್ತು ಮಾಡ್ತಾಯಿದ್ದಾರೆ. ಈಗ ಆಯಿತು, ನಾವು ಹೇಳಿದ್ವಿ, ಈಗ ಸೈಟಿನ ವಿಚಾರ ಕೂತವ್ರೆ, ನಾವು ಅವ್ರ ಕಾಲದೆಲ್ಲ ಸೇರಿ ತೆಗಿತಾ ಇದ್ದೀವಿ. ಹೋಗಿ ಅವ್ರು ಏನಿದೆ ಅವ್ರದ್ದು ಎನ್ಕ್ವೈರಿ, ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅರ್ಥ ಆಯ್ತಾ? ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಹೋಗಿ ಎಲ್ಲ ಕೊಡಲಿ ಅವ್ರ ಮುಂದೆ. ಮುಖ್ಯಮಂತ್ರಿ ಏನಿದೆ, ಏನು ಅವ್ರ ಜಮೀನ ಇದ್ದಿದ್ದು ನಿಜ ತಾನೆ, ತೊಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡದ್ದು ನಿಜ ತಾನೆ. ಅದಕ್ಕೆ BD ಅವರು ಮೂಡವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ, ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ, ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ, ಅವ್ರೋಗಿ ಕೊಡಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚಕ್ಕೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಡೇನೇ ತೆಗಿಬೇಕಾಯ್ತು ಇದನ್ನು ಅಂಥವ್ರು. ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು? ಇದು 2 ವರ್ಷದಿಂದನೇ ಪೇಪರ್ಲ್ಲಿ ಬಂದಿತ್ತು ಈ ಎಲ್ಲ ವಿಚಾರ. 2 ವರ್ಷದಿಂದನೇ BJP ಕಾಲದಲ್ಲಿ ಇಂಥ ಕೊಟ್ಟಿದ್ದಾರೆ ಅಂತ ಅವತ್ತಿಂದನೇ ಮಾತಾಡ್ಬೋದಾಯ್ತಲ್ಲ. ಒಂದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರೆಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ಅವರು ಯಾಕೆ ಇನ್ನು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ, ಆದ್ರೆ ಸುಮ್ಮನೆ ಕುಳಿತುಕೊಂಡು ಇವರು ಮಜಾ ಮಾಡ್ತಾ ಇರೋದು, ಇದೇನು ಧರಣಿ ಮಾಡ್ತಾ ಇರೋದಲ್ಲ ಅಂತ ಹೇಳಿ ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. BJP ಅವರು ಮಾಡ್ತಾ ಇರುವಂಥದ್ದು ಇದೇನು ಧರಣಿ ಅಲ್ಲ, ಸುಮ್ ಕೂತ್ಕೊಂಡು ಭಜನೆ ಮಾಡ್ಕೊಂಡು ಇವ್ರು ಮಜಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡೋಕೆ BJP ಅವರಿಗೆ ಆಗೋದಿಲ್ಲ ಬಿಡಿ, 10 ಕಿಲೋಮೀಟರ್ ಹೋಗೋವರೆಗೆ ಇವ್ರು ಬಿದೋಗ್ತಾರೆ ಅಂತ ಹೇಳಿ ಕೂಡ ಮಾತಾಡಿದ್ದಾರೆ. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಧರಣಿ ಎಲ್ಲ ಮಾಡ್ತಿರೋದು ಅವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಅದೇ ಭಜನೆ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು ನಾವು ಮೌನವಾಗಿರ್ತಾ ಇದ್ವಿ. ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಯಾಕಂದರೆ ಅವ್ರಿಗೂ ಗೊತ್ತು BJP ಅವರಿಗೆ, ಮತ್ತು 5 ವರ್ಷದಲ್ಲಿ ಸುಮಾರು 6,000 ಸೈಟ್ ಈ ಥರ BJP ಅವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. 50-50 ಇದರಲ್ಲಿ. BJP ಅವರು ಭ್ರಷ್ಟರು. BJP ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ. ಸದನದಲ್ಲಿ ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು, ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಅವಕಾಶ ಇದೆ. ಇದೇನು ಹಳೆ ಕೇಸ್ ಅಲ್ವಾ ಇದು? ಆಮೇಲೆ ತಪ್ಪು ಮಾಡಿರೋದು ಯಾರು? BJP ಅವರೇ. ಅವರೇ ಮುಖ್ಯಮಂತ್ರಿ, ಅವರೇ ಮಂತ್ರಿ, ಅವರೇ ಮೂಢ ಅಧ್ಯಕ್ಷರು. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಖ್ಯಮಂತ್ರಿಗಳ ಆಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಳ್ಳು ಹೇಳಿ 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 ಅವರಿಗೆ ರೂಢಿ ಆಗ್ಬಿಟ್ಟಿದೆ. ಆ ಬೆಳಿಗ್ಗೆ ಎದ್ದು ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ಊಟ ಮಾಡಿದ ಜೀರ್ಣನೇ ಆಗಲ್ಲ. ಅವ್ರಿಗೆ ಪಾದಯಾತ್ರೆ ಮಾಡೋಕ್ಕೆ ಇವ್ರ ಕೈಯಲ್ಲಿ ಎಲ್ಲಾಗುತ್ತೆ? ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬೆಳೆದಿರೋರು. ನಾವು 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ನಡೀತೀವಿ. ಈಗ ರಾಹುಲ್ ಗಾಂಧಿ ಎಷ್ಟು ಸಾವಿರ ಕಿಲೋಮೀಟ್ರ್ ನಡೆದ್ರು ನೋಡೋಣ. BJP ಅವ್ರು ಯಾರು ನಡೆದು ಬಿಡಲಿ 100 ಕಿಲೋಮೀಟ್ರು, 10 ಕಿಲೋಮೀಟ್ರ್ ಹೋಗೋ ಅಷ್ಟರಲ್ಲೇ ಬಿದ್ದೋಗ್ಬಿಡ್ತಾರೆ ಇವರು. ಅಹೋರಾತ್ರಿ